ಶಿಡ್ಲಘಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಶಿಡ್ಲಘಟ್ಟ ತಾಲೂಕಿನ ದಲಿತ ಸಂಘರ್ಷ ಸಮಿತಿಯ ಡಿಎಸ್ಎಸ್ ಜಿಲ್ಲಾ ಸಂಘಟನಾ ಸಂಚಾಲಕರು ಹಾಗೂ ವಕೀಲರು ಆಗಿರುವ ವೆಂಕಿ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಅವರ ಸ್ನೇಹಿತರು ಶಿಡ್ಲಘಟ್ಟ ನಗರದ ಹೊರವಲಯದ ಎವಿಎಂ ಪಾರ್ಟಿ ಹಾಲ್ನಲ್ಲಿ ಅತ್ಯಂತ ಸಂಭ್ರಮದಿಂದ ಆಚರಿಸಿದರು. ಈ ಸಂದರ್ಭದಲ್ಲಿ ಡಿಎಸ್ಎಸ್ ರಾಜ್ಯ ಮುಖಂಡರು ಹಾಗೂ ಜಿಲ್ಲಾ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ರಾಜಾಕಾಂತ್ ಮಾತನಾಡಿ, ವೆಂಕಿ ಅವರ ಜನ್ಮದಿನವು ಕೇವಲ ಅವರ ವೈಯಕ್ತಿಕ ಹುಟ್ಟುಹಬ್ಬವಾಗಿರದೆ ಅವರ ಒಡನಾಡಿಗಳು ಮತ್ತು ಸ್ನೇಹಿತರೆಲ್ಲರಿಗೂ ಸಂತೋಷ ಹಾಗೂ ಸಂಭ್ರಮವನ್ನ ತಂದಿರುವ ಸುದಿನವಾಗಿದೆ. ಅವರಿಗೆ ಮತ್ತು ಅವರ ಇಡೀ ಕುಟುಂಬಕ್ಕೆ ಭಗವಂತನು ಆಯುಸ್ಸು, ಆರೋಗ್ಯ, ಐಶ್ವರ್ಯ ಮತ್ತು ಸಕಲ ಸುಖ ಶಾಂತಿಗಳನ್ನು ಕರುಣಿಸಲಿ ಎಂದು ಹಾರೈಸಿದರು. ಅಂಬೇಡ್ಕರ್ ಅವರ ಪ್ರಗತಿಪರ ಆಲೋಚನೆಗಳು ಹಾಗೂ ತತ್ವ ಸಿದ್ಧಾಂತಗಳನ್ನು ಸಮಾಜದಲ್ಲಿ ಜಾರಿಗೆ ತರಲು ಮತ್ತು ಶೋಷಿತರ ಪರವಾಗಿ ಹೋರಾಟ ನಡೆಸಲು ವೆಂಕಿ ಅವರು ಹೊಂದಿರುವ ಕನಸು ನನಸಾಗಲಿ. ಸಮಾಜದ ಏಳಿಗೆಗಾಗಿ ನಿರಂತರವಾಗಿ ಪ್ರತಿಭಟನೆ ಹಾಗೂ ಹೋರಾಟಗಳನ್ನು ಕೈಗೊಳ್ಳಲು ಅವರಿಗೆ ಅಗತ್ಯವಿರುವ ಧೈರ್ಯ, ಶಕ್ತಿ ಮತ್ತು ಮನೋಸ್ಥೈರ್ಯವನ್ನ ಆ ದೇವರು ಕರುಣಿಸಲಿ ಎಂದು ಆಶಿಸಿದರು. ಶಿಡ್ಲಘಟ್ಟ ತಾಲೂಕು ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಹಾಗೂ ವಕೀಲರು ಆಗಿರ್ತಕ್ಕಂಥ ಆತ್ಮೀಯರು, ಗೆಳೆಯರು ಆಗಿರ್ತಕ್ಕಂಥ ವೆಂಕಿ ಅವರು ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನು ಎಲ್ಲ ಸ್ನೇಹಿತರ ಬಳಗ ಇವತ್ತು ಇಲ್ಲಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ನಮಗೆಲ್ಲ ಸಂತೋಷ ತಂದಿರತಕ್ಕಂಥ ಒಂದು ವಿಚಾರ. ಇವತ್ತು ವೆಂಕಿ ಅವ್ರದ್ದು ಬರೀ ಹುಟ್ಟುಹಬ್ಬ ಅಲ್ಲ, ಎಲ್ಲ ಗೆಳೆಯರಿಗೂ ಕೂಡ ಸಂತೋಷ ಮತ್ತು ಸಂಭ್ರಮವನ್ನು ಆಚರಣೆ ಮಾಡ್ತಕ್ಕಂಥ ಒಂದು ಸಂದರ್ಭ ಕೂಡ ಈ ದಿನ ಆಗಿದೆ. ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ರೀತಿಯಲ್ಲೂ ಅವ್ರ ಕುಟುಂಬಕ್ಕೆ ಎಲ್ಲ ಕೂಡ ಒಳ್ಳೆಯದಾಗಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಬಯಸ್ತಾ ಇದ್ದೀವಿ. ಏನು ಅವರು ಹೋರಾಟದ ಕನಸೇನಿದೆಯೋ, ಅಂಬೇಡ್ಕರ್ ಅವರ ಆಲೋಚನೆಗಳೇನಿದೆಯೋ, ಅವರ ತತ್ವ ಸಿದ್ಧಾಂತಗಳೇನಿದೆಯೋ ಜಾರಿಗೊಳಿಸ್ತಕ್ಕಂಥ, ಪ್ರತಿಭಟನೆ ಮಾಡ್ತಕ್ಕಂಥ ಒಂದು ಧೈರ್ಯ, ಶಕ್ತಿ ಅವ್ರಿಗೆ ತುಂಬಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಕ್ಕೆ ನಾವೆಲ್ಲ ಕೂಡ ಬಯಸ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ಮಾತನಾಡಿದ ವೆಂಕಟೇಶ್ ವೆಂಕಿರವರು, ನನ್ನ ಹುಟ್ಟುಹಬ್ಬವನ್ನು ಇಷ್ಟೊಂದು ಸಡಗರದಿಂದ ಆಚರಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು. ನಾವು ಸದಾ ಹೋರಾಟದ ಹಾದಿಯಲ್ಲಿರುವವರು. ನಮ್ಮ ರಾಜ್ಯ ನಾಯಕರು, ಗುರುಗಳು ಹಾಗೂ ಮಾರ್ಗದರ್ಶಕರಾದ ರಾಜಾಕಾಂತ್ ಅಣ್ಣ ಅವರ ನೇತೃತ್ವದಲ್ಲಿ ನಾವು ಮುನ್ನಡೆಯುತ್ತಿದ್ದೇವೆ. ಅವರ ಮಾರ್ಗದರ್ಶನದಲ್ಲಿ ಬಡವರ, ದಲಿತರ ಮತ್ತು ನ್ಯಾಯದ ಪರವಾಗಿ ಸಂವಿಧಾನ ಹಾಗೂ ಕಾನೂನುಬದ್ಧವಾಗಿ ಮತ್ತಷ್ಟು ಬಲವಾಗಿ ಹೋರಾಟ ಮಾಡಲು ಇಂತಹ ಕಾರ್ಯಕ್ರಮಗಳು ನಮಗೆ ಶಕ್ತಿ ತುಂಬುತ್ತವೆ ಎಂದು ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಡಿಎಸ್ಎಸ್ ಶಿಡ್ಲಘಟ್ಟ ತಾಲೂಕು ಸಮಿತಿಯವರು, ನಮ್ಮ ತಿರುಮಲಣ್ಣ ತಾಲೂಕು ಸಂಚಾಲಕರು, ರಾಜ್ಕುಮಾರ್ ಅವರು ಸಂಘಟನಾ ಸಂಚಾಲಕರು, ಮಂಜುನಾಥ್, ಮುನಿಕದ್ರಪ್ಪ, DM ವೆಂಕಟೇಶು, ಸೊರಕಾಯನಹಳ್ಳಿ ದಾಸಣ್ಣ, ಇತರೆ ರಾಮಕೃಷ್ಣಪ್ಪ, ಮತ್ತು ಮುತ್ತೂರು ರಾಮಕೃಷ್ಣಪ್ಪ, ಕಾಚಹಳ್ಳಿ ಮುನಿಕೃಷ್ಣಪ್ಪ, ಮಳ್ಳೂರು ಮುನಿಕೃಷ್ಣಪ್ಪ, ಎಲ್ಲ ಗೆಳೆಯರು ಸೇರಿಕೊಂಡು ಇವತ್ತು ನಾನು ಬೇಡ ಅಂದ್ರೂ ನನ್ನ ಏನು ಹುಟ್ಟುಹಬ್ಬವನ್ನು ಇಷ್ಟೊಂದು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿರೋದಕ್ಕೆ ಬಹಳ ಸಂತೋಷ ಆಗ್ತಾಯಿದೆ. ನಾವು ಏನು ಹೋರಾಟದ ಜೀವನದಲ್ಲಿದ್ದೀವಿ, ನಮ್ಮ ರಾಜಾಕಾಂತಣ್ಣವರು ಏನು ರಾಜ್ಯ ನಾಯಕರು, ನಮ್ಮ ಗುರುಗಳು ಹಾಗೂ ಮಾರ್ಗದರ್ಶಕರು ಏನಿದ್ದಾರೆ, ಅವ್ರ ಮಾರ್ಗದರ್ಶನದಲ್ಲಿ ನಾವು ಇನ್ನೂ ಹೆಚ್ಚಿನ ರೀತಿಯ ಬಡವರ ಪರ, ದಲಿತರ ಪರ, ನ್ಯಾಯದ ಪರ, ಸಂವಿಧಾನ ಮತ್ತು ಕಾನೂನುಬದ್ಧವಾಗಿ ಹೋರಾಟವನ್ನು ಮಾಡಲಿಕ್ಕೆ ಶಕ್ತಿ ತುಂಬುತ್ತದೆ ಇಂಥ ಒಂದು ಸಮಾರಂಭಗಳು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನನಗೆ ಆಶೀರ್ವದಿಸಿ ಶುಭ ಹಾರೈಕೆಗಳನ್ನು ಕೋರಿದ ಎಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಜೈ ಭೀಮ್, ಜೈ ಭಾರತ್. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮಗೆ ಶುಭ ಹಾರೈಸಿದ ಜಿಲ್ಲಾ ಸಂಚಾಲಕರಾದ ಪರಮೇಶ್, ತಾಲೂಕು ಸಂಚಾಲಕರಾದ ತಿರುಮಲೇಶ್, ಸಂಘಟನಾ ಸಂಚಾಲಕರಾದ ರಾಜ್ಕುಮಾರ್, ಡಿಎಸ್ಎಸ್ ಮುಖಂಡರಾದ ದೊಡ್ಡ ತಿರುಮಲಪ್ಪ, ರಾಜ್ಕುಮಾರ್, DM ವೆಂಕಟೇಶ್, ಗುಡ್ಲನರಸಿಂಹನಹಳ್ಳಿ ಮಂಜುನಾಥ್, ಮಲ್ಲಿಕಾರ್ಜುನ್, ಮುನಿಕದಿರಪ್ಪ, ನಾಗನರಸಿಂಹ, KNS ನಾರಾಯಣಸ್ವಾಮಿ, ಮುಖಂಡರಾದ ಮಂಜುನಾಥ್, ಮುನಿಕದ್ರಪ್ಪ, DM ವೆಂಕಟೇಶ್, ಸೊರಕಾಯಲಹಳ್ಳಿ ದಾಸಣ್ಣ, ರಾಮಕೃಷ್ಣಪ್ಪ, ಮುತ್ತೂರು ರಾಮಕೃಷ್ಣಪ್ಪ, ಕಾಚಹಳ್ಳಿ ಮುನಿಕೃಷ್ಣಪ್ಪ, ಮಳ್ಳೂರು ಮುನಿಕೃಷ್ಣಪ್ಪ, ಅಲಸೂರು ಅಂಜಿ, ಸೂರಕಾಯಲಹಳ್ಳಿ SM ದಾಸ್, ಬಡವನಹಳ್ಳಿ ದ್ಯಾವಪ್ಪ, ರಾಮಚಂದ್ರ, ಡಿಎಸ್ಎಸ್ ಎಲ್ಲಾ ಮುಖಂಡರು ಸೇರಿದಂತೆ ಡಿಎಸ್ಎಸ್ನ ಎಲ್ಲ ಪದಾಧಿಕಾರಿಗಳು ಹಾಗೂ ಹಿತೈಷಿಗಳಿಗೆ ಡಿಎಸ್ಎಸ್ ಜಿಲ್ಲಾ ಸಂಚಾಲಕರಾದ ವೆಂಕಟೇಶ್ ವೆಂಕಿ ಅವರು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸಿದರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್, ಶಿಡ್ಲಘಟ್ಟ.
ಧನ್ಯವಾದಗಳು.